ನೋಡಿ, ಜೆಡಿಎಸ್ನಲ್ಲಿ ಮುನಿಸು ಮುಂದುವರಿತಾ ಇದೆ, ದೊಡ್ಡದಾಗ್ತಾ ಇದೆ. ಕಂದಕ ಅನ್ನೋದು ದೊಡ್ಡದಾಗ್ತಾ ಇದೆ. ಸಮಾವೇಶದ ಫ್ಲೆಕ್ಸ್ನಲ್ಲಿ ಜಿಟಿಡಿ ಪುತ್ರನ ಶಾಸಕನ ಫೋಟೋ ರಾರಾಜಿಸ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಜಿಟಿಡಿ ನಡುವೆ ಬಗೆಹರಿಯದ ಸಮಸ್ಯೆ ರೀತಿ ಕಾಣಿಸ್ತಾ ಇದೆ. ಮೊನ್ನೆ ದೇವೇಗೌಡರನ್ನ ಜಿಟಿ ದೇವೇಗೌಡರು ಭೇಟಿಯಾಗಿದ್ರು. ಸಮಸ್ಯೆ ಏನೋ ಸಾಲ್ವ್ ಆಗುತ್ತೆ ಅಂತಿತ್ತು, ಬಟ್ ಇಲ್ಲಿ ತನಕ ಆಗಿಲ್ಲ. ಆಗಾಗ ಒಳ ಮುನಿಸುಗಳು ಕಂಡು ಬರ್ತಾನೆ ಇದೆ. ಮೊನ್ನೆ ಅಷ್ಟೇ ಒಗ್ಗಟ್ಟಿನ ಸಂದೇಶವನ್ನು ನಮ್ಮಲ್ಲಿ ಎಲ್ಲ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತಾ ಇದ್ರು. ಬಟ್ ಫ್ಲೆಕ್ಸ್ಗಳು ಹೇಳೋ ಕತೆಗಳು ಬೇರೆ ರೀತಿ ಇದೆ. ಸಂದೇಶ ಕೊಟ್ಟರು, ಸಮಾವೇಶದಿಂದ ನಾಯಕರು ದೂರ ಇಡೋ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ಬಗೆಹರಿಯೋಕೆ ಆಗದಂತಹ ಕಂದಕನ ಇದು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಮಾವೇಶದ ಫ್ಲೆಕ್ಸ್ನಲ್ಲಿ ಜಿಟಿಡಿ ಅವರ ಪುತ್ರನ ಫೋಟೋ ಇದೆ, ಶಾಸಕ ಹರೀಶ್ ಗೌಡ ಅವರ ಫೋಟೋ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರ ಫೋಟೋ, ಸ್ಥಳೀಯ ನಾಯಕರು ಎಲ್ಲರ ಫೋಟೋನೂ ಇದೆ, ಸಾರಾ ಮಹೇಶ್ ಅವರ ಫೋಟೋನೂ ಇದೆ. ಬಟ್ ಜಿಟಿ ದೇವೇಗೌಡರು JDSಗೆ ದೊಡ್ಡ ಚಾರ್ಮನ್ನು ತಂದುಕೊಟ್ರು ಹಳೆ ಮೈಸೂರು ಭಾಗದಲ್ಲಿ. ಬಟ್ ಅಂಥವರನ್ನೇ ಮರೆಯೋ ಕೆಲಸ ಆಗ್ತಾ ಇದೆಯಾ ಅಥವಾ ದೂರ ಇಡೋ ಕೆಲಸ ಆಗ್ತಾ ಇದೆಯಾ? ನೋಡಿ, 2019ರ ಲೋಕಸಭಾ ಚುನಾವಣೆಯಿಂದ ಕೂಡ JDSನ ಒಳಗೊಳಗೆ ಆಗಾಗ ಈ ಬೇಗುದಿ ಸ್ಫೋಟ ಆಗ್ತಾ ಇರತ್ತೆ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ. KP ನಾಗರಾಜ್, ಒಗ್ಗಟ್ಟಿನ ಸಂದೇಶವನ್ನು ಜಸ್ಟ್ ಒಂದು ಫೋಟೋ ವಿಡಿಯೋ ಮೂಲಕ ಮಾತ್ರ ಕೊಡೋದಕ್ಕೆ ಸೀಮಿತ ಮಾಡ್ತಾ ಇದ್ದಾರೆ. ಬಟ್ ಅಸಲಿ ಸಮಾವೇಶಗಳು ಅಂತ ಬಂದಾಗ ಇವ್ರನ್ನ ದೂರ ಇಡೋ ಕೆಲಸ ಆಗ್ತದೆ. ಏನು ಸಂದೇಶ ಕೊಡೋದಕ್ಕೆ ಹೊರಡ್ತಾ ಇದ್ದಾರೆ ಹಾಗಾದ್ರೆ? ಒಂದಂತೂ ಸ್ಪಷ್ಟ, JDS ಒಳಗಡೆ ಅಂದುಕೊಂಡಂಥ ರೀತಿಯಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂಥ ರೀತಿಯಲ್ಲಿ ಸರಿಯಿಲ್ಲ ಅನ್ನುವಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ಫ್ಲೆಕ್ಸ್ನಲ್ಲಿ ಎಲ್ಲೂ ಕೂಡ HD ರೇವಣ್ಣ ಅವರ ಫೋಟೋ ಆಗಲಿ, GT ದೇವೇಗೌಡರ ಫೋಟೋ ಆಗಲಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಕಾರ್ಯಕ್ರಮದ ಮುಖ್ಯ ವೇದಿಕೆ ಇರ್ಬೋದು, ಕಾರ್ಯಕ್ರಮದ ಹೊರ ವೇದಿಕೆಯಲ್ಲಿರುವಂಥ ಫ್ಲೆಕ್ಸ್ಗಳಲ್ಲಿರ್ಬೋದು, ಎಲ್ಲೂ ಕೂಡ ರೇವಣ್ಣ ಅವರು ಮತ್ತು GT ದೇವೇಗೌಡರು ಇಬ್ಬರ ಫೋಟೋವನ್ನು ಕೂಡ ತೆಗೆಯಲಾಗಿದೆ. ಸಾಮಾನ್ಯವಾಗಿ GT ದೇವೇಗೌಡರು ಪಕ್ಷದ ವಿಚಾರದಲ್ಲಿ ಮುನಿಸ್ಕೊಂಡಿದ್ರು ಅನ್ನುವಂತಹ ಮಾತುಗಳಿರುವಂತಹದ್ದು. ಆದರೆ HD ರೇವಣ್ಣ ಅವರನ್ನು ಯಾಕೆ ಈ ಒಂದು ಫ್ಲೆಕ್ಸ್ಗಳಿಂದ ಫೋಟೋದಿಂದ ಕೈ ಬಿಟ್ಟಿದ್ದಾರೆ ಅನ್ನುವಂಥದ್ದು ಬಹಳವಾದಂಥ ಮುಖ್ಯವಾದಂತಹ ಪ್ರಶ್ನೆ. ಯಾಕೆಂದರೆ ಮೊನ್ನೆ ತಾನೇ HD ದೇವೇಗೌಡರನ್ನ GT ದೇವೇಗೌಡರು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ರೇವಣ್ಣ ಕೂಡ ಜೊತೆಯಲ್ಲಿದ್ದರು. ಈ ಹಿನ್ನೆಲೆಯಲ್ಲಿ ಅವರ ಫೋಟೋವನ್ನು ಕೈ ಬಿಡಲಾಗಿದೆಯಾ ಅನ್ನುವಂಥ ಅನುಮಾನಗಳು ಈಗ ಕಾಡ್ತಾ ಇದೆ. ಸದ್ಯಕ್ಕೆ HD ರೇವಣ್ಣ ಅವರ ಫೋಟೋ ಕೈ ಬಿಟ್ಟಿರುವಂಥದ್ದು, GT ದೇವೇಗೌಡರ ಫೋಟೋವನ್ನು ಕೈ ಬಿಟ್ಟಿರುವಂಥದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ. ಮಮತಾ, ಧನ್ಯವಾದ KP ನಾಗರಾಜ್. ಬೇಕು ಅಂತ ಮರೆತ್ರ ಅಥವಾ ನಿಜವಾಗ್ಲೂ ಮರೆವಿದಾಗಿತ್ತು? ಫೋಟೋ ಪ್ರಿಂಟಿಂಗ್ ಕೊಟ್ಟು ಫೋಟೋ ಹಾಕಲಿಲ್ಲ ಅಂತ ಅಂತಾರ? ನೋಡ್ಬೇಕಾಗತ್ತೆ ನಾವು. ಯಾಕಂದರೆ ಕೆಲವು ಸಲ ಭಾಷಣದಲ್ಲಿ ಯಾರ್ದಾದ್ರೂ ಹೆಸರು ತಗೊಳ್ಬೇಕಾದ್ರೆ ತಗೊಳ್ಳಿಲ್ಲ ಅಂದರೆ ಅದೇನೋ ಅಚಾನಕ್ಕಾಗಿ ಆಗಿದ್ದು ಅಂತ ಅಂದ್ಕೊಳ್ಬೋದು. ಬಟ್ ಈ ಫ್ಲೆಕ್ಸ್ದು ಆರ್ಡ್ರ್ ಎಲ್ಲ ಸುಮಾರು ಟೈಮ್ ಹಿಂದೆನೇ ಕೊಟ್ಟಿರ್ತಾರೆ. ಮತ್ತು JDSನ ಶಕ್ತಿ ವೃದ್ಧಿಗೆ ಅಂತ ಹೇಳಿ ಮಾಡ್ತಾ ಇರುವಂತಹ ಸಮಾವೇಶಗಳು, JDSನ ಶಕ್ತಿಯನ್ನು ಯಾರು ವೃದ್ಧಿಸಿದ್ರು, ಯಾರು ಓಟನ್ನು ತರುವಂತಹ ಶಕ್ತಿ ಇದ್ದಾರೆ, ಯಾರು ಘಟಾನುಘಟಿಗಳನ್ನು ಸೋಲಿಸಿದ್ರು, ಅವೆಲ್ಲ ಗೊತ್ತಿದ್ರು ಕೂಡ ಅಂಥವರನ್ನು ಮರಿತಾರೆ ಅಂದರೆ ಈ ಮರೆವು ಸಾಮಾನ್ಯ ಮರವ ಅನ್ನೋದು ಜನರ ಪ್ರಶ್ನೆ ಆಗ್ತಾ ಇದೆ.